ನಮ್ಮ ದೇಶದೊಳಗೆ ಇನ್ನೂ ಸರಿಯಾದ ದೇಶಭಕ್ತಿ ಅಂತ ಅನ್ನೋದು ಇಲ್ಲ. ಇದು ಒಂದು ಮಿಸ್ಚೀಫು, ಇನ್ನೊಂದು ಇದರಿಂದ ಫಾಯ್ದೆ ಇರುತ್ತೆ. ಇದು ಹೋಗಬೇಕಾದ್ರೆ ನಮ್ಮ ಪಬ್ಲಿಕ್ ಒಪಿನಿಯನ್ನು ಸ್ಟ್ರಾಂಗ್ ಆಗಬೇಕು, ನಮ್ಮ ಕಾನೂನು ಕೂಡ ಇಂಥ ವಿಷಯದೊಳಗೆ ತುಂಬ ಸ್ಟ್ರಾಂಗ್ ಆಗಬೇಕು. ಅಂಥವ್ನಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಕೊಡ್ತೀನಿ ಅಂತಂದರೆ ಅವನು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಹೋದರೆ ಅವನಿಗೆ ಶಿಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಈ ಕೋರ್ಟ್ಗೆ ಅದನ್ನು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋದರೆ 5-6 ವರ್ಷ ನಡೆಯುತ್ತೆ. ಅಲ್ಲಿಂದ ಹೈಕೋರ್ಟ್ಗೆ ಹೋಗಿ ಅಂತಾರೆ. ಅಲ್ಲಿಗೆ ಹೋದ್ರೆ ಇನ್ನೊಂದು 5-6 ವರ್ಷ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತಾರೆ. ಆಮೇಲೆ ಅದರ ಮೇಲೆಲ್ಲ ಈ ಡಿಸ್ಕಷನ್ ಇದೆಲ್ಲ ಶುರುವಾಗೋಗ್ಬಿಡುತ್ತೆ. ಇದು ಹೀಗೆ ಅನ್ಬೋದಾ, ಅದು ಆಗ ಅನ್ಬೋದಾ, ಅಮೆರಿಕಾದಲ್ಲಿ ಹೇಗಿದೆ, ಆಸ್ಟ್ರೇಲಿಯಾದಲ್ಲಿ ಹೇಗಿದೆ, ಸ್ವಿಟ್ಜರ್ಲೆಂಡಲ್ಲಿ ಹೇಗಿದೆ, ಇದನ್ನೆಲ್ಲ ಟೈಟನ್ ಮಾಡಬೇಕು. ವೆಸ್ಟರ್ನ್ ಕಂಟ್ರೀಸ್ನೊಳಗೆ ಇವೆಲ್ಲ ನಡೆಯೋದೇ ಇಲ್ಲ. ಇದರೊಳಗೆಲ್ಲನೂ ಅದು ಒಂದು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾನು ಇದು ಬ್ರಿಟನ್ನೊಳಗೆ ನಾನು ಅಲ್ಲಿದ್ದು ಹೋಗಿದ್ದಾಗ ನ್ಯೂಸ್ ಪೇಪರ್ನಲ್ಲಿ ಓದಿದ್ದು, ಒಬ್ಬ ಜಡ್ಜು ಫ್ರಾನ್ಸ್ಗೆ ಹೋಗಿದ್ದ ಹಾಲಿಡೇಗೆ. 1 ವೀಕ್ ಹಾಲಿಡೇಗೆ ಹೋದ. ವಾಪಸ್ ಬರ್ತಾ ಅಲ್ಲಿಂದ ಒಂದು 3 ಬಾಟ್ಲು ಏನೋ ಒಂದು ವೈನನ್ನು ತಗೊಂಡು ಬಂದ. ಕಾನೂನು ಏನು ಹೇಳುತ್ತೆ ಅಂತಂದರೆ, ನೀವು ಹೊರದೇಶದಿಂದ ಇಂತಿಂಥ ಪದಾರ್ಥವನ್ನು ತಂದರೆ, ಹೊರದೇಶದಿಂದ ಅಂದರೆ ವಿತಿನ್ ಯುರೋಪಿಯನ್ ಯೂನಿಯನ್ನು ನೀವು ತಂದರೆ ಅದನ್ನು ಕಸ್ಟಮ್ಸ್ನೊಳಗೆ ನೀವು ಡಿಕ್ಲೇರ್ ಮಾಡಬೇಕು. ಯು ನೀಡ್ ನಾಟ್ ಪೇ ಎನಿ ಟ್ಯಾಕ್ಸ್, ಬಟ್ ಹೇಳಬೇಕು ನೀವು ಕಸ್ಟಮ್ಸಲ್ಲಿ ಅಂತ ಇತ್ತು. ಆ ಒಬ್ಬ ಜಡ್ಜ್ ಏನು ಮಾಡ್ದ, ಅವ್ನು 3 ಬಾಟ್ಲೋ 4 ಬಾಟ್ಲೋ ವೈನನ್ನು ತಂದ ಫ್ರಾನ್ಸ್ನಿಂದ. ಬಂದ ಇದು ಕಸ್ಟಮ್ಸ್ನೊಳಗೆ ಗ್ರೀನ್ ಇದರೊಳಗೆ ಬಂದೇ ಬಿಟ್ಟಾತ್ಲವನು. ಗ್ರೀನನ್ನು ದಾಟಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಹಿಂದ್ಗಡೆಯಿಂದ ಬಂದ ಇವನು ಕಸ್ಟಮ್ಸ್ದವನು. ಬಂದವನು, ಸರ್ ನಿಮ್ಮ ಸೂಟ್ ಕೇಸನ್ನು ಸ್ವಲ್ಪ ತೆಗೀರಿ ಅಂದ. ಅವನು ಸೂಟ್ ಕೇಸ್ ತೆಗೆದ. 4 ಇದು ಇತ್ತು ಅದರೊಳಗೆಲ್ಲ. ನೋಡಿ, ಕಾನೂನು ಈ ಥರದಲ್ಲಿದೆ. ನೀವು ಡಿಕ್ಲೇರ್ ಮಾಡ್ದೇನೆ ಹಾಗೆ ತಗೊಂಡು ಹೋಗ್ತಾ ಇದ್ದೀರಲ್ಲ, ಇಟ್ ಈಸ್ ಎನ್ ಅಫೆನ್ಸ್ ಅಂತ ಅಂದ. ನನಗೆ ಗೊತ್ತಾಗಲಿಲ್ಲ ಹಾಗೆ ಅಂತಂದ. ಲಾ ಗೊತ್ತಾಗಲಿಲ್ಲ ಅಂತಂದ್ರೆ ಅದು ಅಫೆನ್ಸ್ ಅಲ್ಲ ಅಂತ ಅಲ್ಲ, ಬಟ್ ಇಟ್ಸ್ ಎ ಮಿಸ್ಟೇಕ್. ಅದನ್ನು ನಾನು ನಿಮಗೆ ಇದು ಮಾಡ್ತೀನಿ, ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ದೆ. ತಕ್ಷಣ ಇದು ಬಂದ್ಬಿಡ್ತು ನ್ಯೂಸ್ ಪೇಪರ್ನೊಳಗೆ. ಜಡ್ಜ್ಗೆ ಜಡ್ಜ್ಗೆ ಈ ಸಣ್ಣ ಕಾನೂನೇ ಗೊತ್ತಿಲ್ಲದೇ ಅವನು ವೈಲೇಟ್ ಮಾಡ್ದ ಅಂತ ಬಂದ್ಬಿಡ್ತು ನ್ಯೂಸ್ ಪೇಪರ್ನೊಳಗೆ. ನೆಕ್ಸ್ಟ್ ಡೇ ಹಿ ರಿಸೈನ್ಡ್. ತಾನು ಜಡ್ಜಾಗಿದ್ದುಕೊಂಡು ಈ ಸಣ್ಣ ಕಾನೂನು ನನಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ಹೇಗೆ ಜಡ್ಜ್ ಸ್ಥಾನದಲ್ಲಿ ನಾನು ಕೂತ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ನು ರಿಸೈನ್ ಮಾಡೇ ಬಿಟ್ಟಾತ್ಲಾಗೆಲ್ಲ. ಇದು ಈ ಮಟ್ಟಕ್ಕೆ ಒಂದು ಪಬ್ಲಿಕ್ ಒಪಿನಿಯನ್ನು ಬೆಳೆದಿದೆ. ನಮ್ಮಲ್ಲಿ ಈ ಥರದಲ್ಲಿ ಪಬ್ಲಿಕ್ ಒಪಿನಿಯನ್ ಬೆಳೆದಿದೆಯಾ? ಬೆಳೆಸಬೇಕು. ಇದು ನಾಚಿಕೆ ಹೇಚಿಕೆ ಅಂತ ಅನ್ನೋದು ಒಂದು ಶಬ್ದ ಇದೆಯಲ್ಲ ನಮ್ಮಲ್ಲಿ, ಅದು ಎಲ್ಲ ಇದರೊಳಗೆ ಎಲ್ಲ ಕ್ಷೇತ್ರದೊಳಗೂ ಈ ನಾಚಿಕೆ ಹೇಚಿಕೆಗಳು ನಮ್ಮಲ್ಲಿ ಬೆಳೆದಿಲ್ಲ. ಅದನ್ನು ಬೆಳೆಸಬೇಕಾದದ್ದು ನಮ್ಮ ಡೆಮಾಕ್ರಸಿ ಕರ್ತವ್ಯ. ಸ್ವಾತಂತ್ರ್ಯ ಬಂದ ಮೇಲೆ ಜಾಸ್ತಿ ಆಯಿತು. ನಮ್ಮಲ್ಲಿ ಅಧಿಕಾರಿಗಳು ಇದೆಲ್ಲ ಇತ್ತಲ್ಲ. ನಾನು ಚಿಕ್ಕ ವಯಸ್ಸೊಳಗೆ ನಾನು ನೋಡಿದ್ದೆ, ಈಗ ನಮ್ಮಲ್ಲಿ ತಹಸೀಲ್ದಾರರು ಅವರೆಲ್ಲ ಇರ್ತಿದ್ರಲ್ಲ, ಅವರಿಗೆ ಗೌರವ ಅಂತ ಅಂದು ಏನಾರು ಅವ್ರಿಗೆ ಒಂದಿಷ್ಟು ಬೆಣ್ಣೆ, ಎಳ್ನೀರು, ಇದು ಮಾವಿನ ಹಣ್ಣಿನ ಕಾಲದೊಳಗೆ ಒಂದಿಷ್ಟು ಮಾವಿನ ಹಣ್ಣು ಇಂತೆಲ್ಲ ತಗೊಂಡೋಗಿ ಒಪ್ಪಿಸ್ತಾ ಇದ್ದರು. ಎಲ್ಲರೂ ಅಲ್ಲ, ಕೆಲವರು ಒಪ್ಪಿಸ್ತಿದ್ರು, ಅವರು ಅದನ್ನು ಸ್ವೀಕರಿಸ್ತಲೂ ಇದ್ದರು. ಅದೆಲ್ಲ ಬಟ್ ಅದನ್ನು ಲಂಚ ಅಂತ ಯಾರೂ ಪರಿಗಣಿಸ್ತಿರ್ಲಿಲ್ಲ, ಅದು ಗೌರವ ಅಂತ ಮಾಡ್ತಾಯಿದ್ರು. ಬಟ್ ಹಣ ಗಿಣ ಅವಾಗ ಮುಟ್ತಾ ಇರಲಿಲ್ಲ. ಹಣ ಲಂಚ ಇರ್ತಿರಲಿಲ್ಲ. ಅದನ್ನು ಏನೋ ಹಣ್ಣು ಇಂಥದ್ದನ್ನು ರೈತರು ಬೆಳೆದದ್ದು ಅದು ಕೊಡ್ತಾಯಿದ್ರು ಅಷ್ಟೇ. ಅದನ್ನೇನೋ ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಬಿಡೋರು ಅಷ್ಟೇ. ಅಷ್ಟರೊಳಗೆ ಇತ್ತು. ಆದರೆ ಈಗ ಸ್ವಾತಂತ್ರ್ಯ ಬಂದಾದ ಮೇಲೆ ಇದು ಬಂತು. ಯಾಕೆ ಅಂತಂದರೆ, ಇವರು ಎಲೆಕ್ಷನ್ ಫಂಡು ಅನ್ನೋ ಹೆಸರಿನೊಳಗೆ ನೀವು ದುಡ್ಡನ್ನು ಕಲೆಕ್ಟ್ ಮಾಡಿ ಕೊಡಬೇಡಿ ಅಂತ ಎಲ್ಲನೂ ಅಧಿಕಾರಿಗಳಿಗೆ ವಹಿಸಿಬಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಇನ್ನು ಒಂದು ಹೇಳ್ತೀನಿ. ದೇವರಾಜೇ ಅರಸನವರು ನಮ್ಮಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ದೇವರಾಜೇ ಅರಸರ ಕಾಲದೊಳಗೆ ಇದು ಎಲ್ಲನೂ ಈ ಭ್ರಷ್ಟಾಚಾರ ಜಾಸ್ತಿ ಆಯಿತು ಅಂತ ಅನ್ನೋದೊಂದು ಮಾತಿದೆ. ಆವಾಗ ಈ ಮಾತನ್ನು ಒಬ್ಬರು ಅರಸನವ್ರನ್ನ ಕೇಳಿದ್ರು. ಅವರ ಸಂಬಂಧದವರು, ಅವರು ನನ್ನ ಸ್ನೇಹಿತರು, ಯಾರೂ ಅಲ್ಲ, ನಮ್ಮ ಚದುರಂಗರು.
ಚದುರಂಗರು ದೇವರಾಜ ಅರಸರಿಗೆ ಕಸಿನ್ ಅವರು ಇದರೊಳಗೆಲ್ಲ ಈ ಚದುರಂಗರು ನನಗೆ ಈ ಮಾತನ್ನು ಹೇಳಿದ್ದು. ಅವ್ರು ಏಕವಚನದವರು, ಏನಯ್ಯ ನೀನು ಬಹಳ ದುಡ್ಡು ತಿಂತಾ ಇದೀಯಾ ಅಂತವ ಇದು ಜನಗಳೆಲ್ಲ ಮಾತಾಡ್ಕೊತಿದ್ದಾರೆ, ಕೆಟ್ಟ ಕೆಲಸ ಅಲ್ಲವ ಇದು ಅಂತ ಕೇಳಿದ್ರಂತೆ ಅರಸನ್ನ. ಅದಕ್ಕೆ ಅವರು ದೇವರಾಜ ಅರಸು ಹೇಳಿದ್ರಂತೆ, ನಾನು ದುಡ್ಡು ತಗೋತಾ ಇರೋದು ನಿಜ ಕಣಯ್ಯ, ನನ್ನ ಹತ್ರ ಏನೂ ಉಳಿದಿಲ್ಲ, ಎಲ್ಲದಕ್ಕೂ ಅಲ್ಲಿಗೆ ತಗೊಂಡೋಗಿ ನಾನು ಒಪ್ಪಿಸ್ಬೇಕು, ಇದಕ್ಕೆ ನಮಗೆಲ್ಲ ಇದನ್ನು ಹಾಕಿರ್ತಾರೆ ಅಂತ. ನೀನು ಇಂತಿಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟಿಷ್ಟು ಅಂತ ನೀನು ಕಲೆಕ್ಟ್ ಮಾಡ್ತಿದ್ದೀಯಂತೆ, ಯಾವ ಲೆಕ್ಕ ನಿಂದು ಅಂತ ಹೇಳಿದರು. PWDಗೆ ಇಷ್ಟು ಪರ್ಸೆಂಟು, ಆಮೇಲೆ ಇನ್ನೊಂದರಲ್ಲಿ ರೆವಿನ್ಯೂದ್ರಲ್ಲಿ ಇಷ್ಟು ಪರ್ಸೆಂಟು, ಸಬ್ ರಿಜಿಸ್ಟ್ರಾರ್ ಆಫೀಸೊಳಗೆ ಇಷ್ಟು ಪರ್ಸೆಂಟು, ಇದು ಅಂತ ಎಲ್ಲನೂ ಅವರೇ ವರ್ಕೌಟ್ ಮಾಡಿ ನಮಗೆ ಕೊಟ್ಟಿರ್ತಾರೆ ಕಣಯ್ಯ, ನಂದೇನೂ ಇಲ್ಲ ಇದರೊಳಗೆಲ್ಲನೂ ಅಂತಂದದ್ದು ಹೇಳಿದ್ರಂತೆ. ಯಾವುದು ಇಂದಿರಾ ಗಾಂಧಿ ಕಾಲದ್ದು ಇದನ್ನೆಲ್ಲ ಮಾಡ್ಕೊಂಡಂಥ ಕೆಲಸ. ಸೊ ಮೊದಲು ಇದಿರಲಿಲ್ಲ, ಅಟ್ಲೀಸ್ಟ್ ನಾವು ಕರ್ನಾಟಕದೊಳಗೆ ಇದಿರಲಿಲ್ಲ. ಇದಕ್ಕೆ ಇದು ಒಂದಿಷ್ಟು ಬೆಣ್ಣೆ, ಒಂದಿಷ್ಟು ಮಾವಿನ ಹಣ್ಣು, ಅದನ್ನು ನಾವು ಲಂಚ ಅಂತ ಈ ಅರ್ಥದೊಳಗೆ ಲಂಚ ಖಂಡಿತವಾಗಿಯೂ ಅಲ್ಲ. ಅದನ್ನು ನಮ್ಮ ಮೇಲ್ನೋರು ಎಲ್ರಿಗೂ ಕೊಡೋರು ಅವರು.